ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬನ್ನಿ ಹಾಗಾದರೆ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಾವೆಲ್ಲರೂ ಸೇರಿ ನಿಮ್ಮ ವಾಕ್ಯವನ್ನು ಪರಿಶೀಲಿಸುವುದಕ್ಕಾಗಿ, ಧ್ಯಾನಿಸುವುದಕ್ಕಾಗಿ, ಅದರಲ್ಲಿ ಜೀವಿಸಲು ನಮಗೆ ಕೃಪೆಯನ್ನು ಅನುಗ್ರಹಿಸಿರಿ. ಇಂತಹ ಅವಕಾಶ ಕೊಟ್ಟು ನಡೆಸುತ್ತಿರುವುದಕ್ಕಾಗಿ ವಂದನೆಗಳು. ಈ ಸಮಯವನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಹೊಸ ವರ್ಷದಲ್ಲಿ ಚೆನ್ನಾಗಿ ಮುಂದಕ್ಕೆ ಸಾಗುತ್ತಿರುವಾಗ ಈಗಾಗಲೇ 3rd ವೀಕ್ ಒಳಗಡೆ ಬಂದೆವು. ಮತ್ತೆ ಇಷ್ಟರಲ್ಲೇ ಏನಾದರೂ ಸಾಧಿಸಿದ್ದೇವಾ? ಯಾವುದಾದ್ರೂ ಮಾರ್ಪಡುವಿಕೆ ನಮ್ಮಲ್ಲಿ ಕಾಣುತ್ತಿದೆಯಾ? ದಿವ್ಯದಾನಗಳನ್ನು ಅನುಭವಿಸುತ್ತಿದ್ದೇವಾ ಎಂದು ಪರಿಶೀಲಿಸಿಕೊಳ್ಳಬೇಕು. ಸ್ವಲ್ಪ ನಿಧಾನವಾಗಿ ನಿಂತು ಆಲೋಚಿಸಿಕೊಳ್ಳುವುದಾದರೆ ಎಲ್ಲಿಗೆ ಬಂದೆವು, ಏನ್ ಮಾಡಿದೆವು, ಏನ್ ಸಾಧಿಸಿದೆವು, ಏನ್ ಮಾಡಬೇಕು, ಏನ್ ಉಳಿದಿದೆ ಎಂಬುದನ್ನು ನಾವು ಜ್ಞಾಪಕ ಮಾಡಿಕೊಳ್ಳುವುದಾದರೆ ದೇವರನ್ನು ಮಹಿಮೆಪಡಿಸಿ ದೇವರ ಪ್ರಣಾಳಿಕೆಯ ಪ್ರಕಾರ ನಾವು ನಡೆಯಬಹುದು. ನಮ್ಮ ಓನ್ ಪ್ಲಾನ್ಸ್ ಬೇಡ ಪ್ರಿಯರೇ. ನಮ್ಮ ಸ್ವಂತ ಆಲೋಚನೆಗಳು ಕುಪ್ಪೆ ಕುಪ್ಪೆಯಾಗಿರುತ್ತವೆ. ಆದರೆ ದೇವರ ಯೋಚನೆಗಳನ್ನು ನಾವು ಪಡೆದುಕೊಳ್ಳಬೇಕಾದರೆ ಆತನ ವಾಕ್ಯಗಳನ್ನು ಧ್ಯಾನಿಸಬೇಕು. ಮತ್ತು ಈ ದಿನಗಳಲ್ಲಿ ಎಲ್ಲರಿಗೂ ಲಭ್ಯವಾಗಿರುವಂಥದ್ದು ಹಾಡುಗಳು, ದೇವರ ಕುರಿತಾದ ಹಾಡುಗಳು. ಒಂದು ಕಾಲದಲ್ಲಿ ಕ್ರೈಸ್ತಿಯ ಸಾಂಗ್ಸ್ ಕಂಡುಕೊಳ್ಳೋದು ಬಹಳ ಕಷ್ಟವಾಗಿತ್ತು. ಅದರಲ್ಲೂ ರೆಕಾರ್ಡೆಡ್ ಸಾಂಗ್ಸ್ಗಳು ಇರ್ತಿರಲಿಲ್ಲ. ಆದರೆ ಈ ದಿನಗಳಲ್ಲಿ ಎಲ್ಲ ಸಭೆಗಳಲ್ಲಿರುವಂತಹ ಎಷ್ಟೋ ಜನ ದೇವಸೇವಕರು, ಎಷ್ಟೋ ಜನ ರಕ್ಷಣೆ ಹೊಂದಿದವರು ಅನುಭವಪೂರ್ವಕವಾಗಿ ಬರೆದ ಹಾಡುಗಳು ರಿಲೀಸ್ ಮಾಡ್ತಿದ್ದಾರೆ, ಹಾಡ್ತಿದ್ದಾರೆ. ಹೌದು, ನೀವು ಕೂಡ ಹಾಡನ್ನು ಹಾಡ್ತೀರಾ? ನನಗೆ ಹಾಡಲು ಬರಲ್ಲ ಎನ್ನುವಂಥವರನ್ನು ಬಹಳಷ್ಟು ಸಾರಿ ಭೇಟಿಯಾಗ್ತೇನೆ. ಸಭೆಯಲ್ಲಿ 4 ಜನ ಹಾಡುವಾಗ ಅವರೊಂದಿಗೆ ಯಾಕಯ್ಯ ಹಾಡಲ್ಲ ಅಂತ ಕೇಳಿದ್ರೆ ನನಗೆ ಬರಲ್ಲ ಅನ್ನುತ್ತಾರೆ. ಹಾಡಲು ಬರದೇ ಇರುವುದೇನು? ಬಾಯಿ ತೆರೆದು ಹಾಡ್ರಿ, ದೇವರೇ ಸಹಾಯ ಮಾಡ್ತಾರೆ. ಹಾಡುವುದು ದೊಡ್ಡ ವಿದ್ಯೆಯೇನಲ್ಲ. ನಮ್ಮ ಚಿಕ್ಕ ಮಕ್ಕಳು ಕೂಡ ಹಾಡ್ತಾರಲ್ಲವೇ? ಪೂರ್ವದಲ್ಲಿ ನಮ್ಮ ತಾಯಂದಿರು ಹಾಡು ಹಾಡಿ ಮಕ್ಕಳನ್ನು ನಿದ್ರೆ ಮಾಡಿಸುತ್ತಾ ಇದ್ರು. ಹಾಡುಗಳನ್ನು ನಾವು ಹಾಡಬಹುದು, ಆದರೆ ಕರ್ತನ ಹಾಡನ್ನು ಹಾಡಬೇಕು. ಹಾಗೆಯೇ ರಾತ್ರಿ ನೀವು ಮಲಗುವುದಕ್ಕಿಂತ ಮುಂಚೆ ಚೆನ್ನಾಗಿ ಕರ್ತನ ಹಾಡನ್ನು ಕೇಳಿ ಮಲಗುವುದಾದರೆ, ನಿಮ್ಮ ಪ್ರಾರ್ಥನೆ ಬೈಬಲ್ ರೀಡಿಂಗ್ ಆದ ನಂತರ ಒಂದು ಒಳ್ಳೆಯ ಹಾಡನ್ನು ಕೇಳಿ ಮಲಗುವುದಾದರೆ, ನೀವು ನಿಮ್ಮ ಹೃದಯದೊಳಗೆ ಆ ಒಂದು ಹಾಡಿನ ಪ್ರತಿಧ್ವನಿಸುತ್ತಲೇ ಇರುತ್ತೆ. ಅದು ಮೆಲೋಡಿ ಆಗಿರುತ್ತೆ ನಿಮ್ಮ ಹೃದಯದಲ್ಲಿ. ನಿಮ್ಮ ಹೃದಯ ಅದನ್ನು ಹಾಡುತ್ತಾ ಇರುತ್ತೆ, ನಿಮಗೆ ಗೊತ್ತಾಗದಂತೆ ಹಮ್ಮ ಮಾಡುತ್ತಾ ಇರುತ್ತೆ. ನಮಗೆ ಗೊತ್ತಾಗಲಾರದಂತೆಯೇ ನಾವು ಹಾಡನ್ನು ಹಾಡುತ್ತಿರುವಾಗ ಕರ್ತನ ಕುರಿತಾದ ಹಾಡುಗಳು, ಅಂದರೆ ಕರ್ತನನ್ನು ಆರಾಧಿಸುವ ಹಾಡುಗಳು, ಆತನನ್ನು ಸ್ತುತಿಸುವ ಹಾಡುಗಳು, ನಮ್ಮ ಸ್ಥಿತಿಯನ್ನು ಹೇಳಿಕೊಳ್ಳುವ ಹಾಡುಗಳು, ನಾವು ಪಶ್ಚಾತ್ತಾಪ ಪಡುವ ಹಾಡುಗಳು, ನಾವು ಪ್ರಾರ್ಥನೆಯಾಗಿ ಮಾಡಿಕೊಂಡ ಹಾಡುಗಳು, ವಾಕ್ಯವನ್ನು ಒಂಥರ ಸಂಗೀತವನ್ನಾಗಿ ರಚಿಸಿರುವ ನಾನಾ ವಿಧವಾದ ಇಂತಹ ಹಾಡುಗಳಿವೆ. ಕೀರ್ತನೆಗಳ ಪುಸ್ತಕ ಒಂದು ವೇಳೆ ನಾವು ಓದುವುದಾದರೆ ಅದರಲ್ಲಿ ಎಷ್ಟೋ ಹಾಡುಗಳನ್ನು ಕೀರ್ತನೆಯ ರೂಪದಲ್ಲಿ ನಾವು ನೋಡ್ತೇವಲ್ಲವೇ? ನಮ್ಮ ಜೀವಿತದಲ್ಲಿ ಅವುಗಳನ್ನು ಅನ್ವಯಿಸಿಕೊಳ್ಳುವುದಾದರೆ ದೊಡ್ಡ ಆದರಣೆ ಹೊಂದುತ್ತೇವೆ. ದಯವಿಟ್ಟು ಬೆಳಗ್ಗೆ ಬೇಗ ಎದ್ದೇಳ್ರಿ. ಅಷ್ಟಕ್ಕೂ ಮಾರ್ನಿಂಗ್ ಆಗಿದೆ, ಎದ್ದಿದ್ದೀರೋ ಇಲ್ಲವೋ? ಇನ್ನು ಹಾಸಿಗೆ ಮೇಲಿದ್ದೀರೋ, ಬೇಸರಗೊಂಡಿದ್ದೀರೋ, ಮೂಡ್ ಆಫ್ನಲ್ಲಿದ್ದೀರೋ? ಈ ದಿನ ಸರಿಯಾಗಿಲ್ಲ ಎಂದು ಹೇಳ್ತಿರುವುದಾದರೆ ನಿನ್ನೆ ರಾತ್ರಿ ನೀವು ಸರಿಯಾಗಿಲ್ಲ ಎಂದರ್ಥ. ಅದೇನೋ ಈ ದಿನ ಸರಿಯಾಗಿಲ್ಲ, ಎದ್ದಂದಿನಿಂದ ಸರಿಯಾಗಿಲ್ಲ, ಈ ದಿನ ಸರಿಯಾಗಿಲ್ಲ ಅಂದ್ಕೊಳ್ತಾ ಇರಬಹುದು. ಹಾಗಲ್ಲ ಪ್ರಿಯರೇ, ಗತ ರಾತ್ರಿಯಲ್ಲಿ ನೀವು ಸರಿಯಾಗಿರಲಿಲ್ಲ. ರಾತ್ರಿ ನೀವು ಸಮಾಧಾನದಿಂದ, ಸಂತೋಷದಿಂದ ಹಾಸಿಗೆಗೆ ಹೋಗಲಿಲ್ಲ, ಪ್ರಶಾಂತವಾಗಿ ನಿದ್ದೆ ಮಾಡಲಿಲ್ಲ. ಅದಕ್ಕೆ ನೀವು ಬೆಳಗ್ಗೆ ಎದ್ದಂದಿನಿಂದ ಅದೇ ಸಿಟ್ಟು, ಅದೇ ಬೇಸರ, ಅದೇ ನಿರುತ್ಸಾಹ ನಿಮ್ಮನ್ನು ಕಾಡುತ್ತಾ ಇರುತ್ತೆ. ಅದಕ್ಕಾಗಿಯೇ ರಾತ್ರಿ ದೇವರನ್ನು ಸ್ತುತಿಸಿ, ದೇವರು ಮಾಡಿರುವ ಉಪಕಾರಗಳನ್ನು ನೆನೆಸಿ, ರಾತ್ರಿ ಸಮಯದಲ್ಲಿ ಹಾಸಿಗೆಯ ಮೇಲೆ ಕರ್ತನನ್ನು ಆರಾಧಿಸುವುದನ್ನು ಕಲಿಯಬೇಕು. ಒಮ್ಮೆ ನೋಡೋಣ ಬನ್ನಿ. ಕೀರ್ತನೆಗಳು 77:6 ಹೇಳುತ್ತದೆ, ನಾನು ರಾತ್ರಿಯಲ್ಲಿ ಮಾಡುತ್ತಿದ್ದ ಗಾನವನ್ನು ನೆನೆಸಿಕೊಳ್ಳುವೆನು, ನನ್ನ ಅಂತರ್ಯದಲ್ಲಿ ಮಾತಾಡಿಕೊಳ್ಳುವೆನು ಅಂದುಕೊಂಡೆನು. ಅಂದರೆ ನಾನು ಹಾಡಿರುವ ಹಾಡು ರಾತ್ರಿಯಲ್ಲಿ ಜ್ಞಾಪಕ ಮಾಡಿಕೊಳ್ಳುವೆನು, ಹೃದಯದಲ್ಲಿ ಧ್ಯಾನಿಸಿಕೊಳ್ಳುವೆನು ಅನ್ನುತ್ತಾನೆ. ದೇವರೇ, ನನ್ನ ಆತ್ಮವು ನಿನ್ನ ತೀರ್ಪು ಮಾರ್ಗವನ್ನು ಶ್ರದ್ಧೆಯಿಂದ ಹುಡುಕುವುದು ದಿನವೆಲ್ಲ. ಕರ್ತನನ್ನು ಸ್ತುತಿಸುತ್ತಾ ಕೇಳಿರುವ ವಾಕ್ಯವನ್ನು, ಹಾಡಿರುವ ಹಾಡನ್ನು ಹಾಸಿಗೆಗೆ ಹೋಗುವಾಗ ಹಾಡಿರುವ ಆ ಹಾಡಿನಲ್ಲಿರುವ ಸಾರಾಂಶವನ್ನು ಜ್ಞಾಪಕ ಮಾಡಿಕೊಂಡು ಕರ್ತನನ್ನು ಸ್ತುತಿಸುವುದಾದರೆ ಹೃದಯದಲ್ಲಿ ಧ್ಯಾನಿಸಿಕೊಂಡು ಕರ್ತನನ್ನು ಸ್ತುತಿಸುತ್ತಾ ಹಾಸಿಗೆಗೆ ಹೋಗುವುದಾದರೆ ಆನಂದದಿಂದ
ಸಂತೋಷದಿಂದ ಎಚ್ಚರಗೊಳ್ಳುತ್ತೇವೆ. ಯಶ್, ಅದಕ್ಕೆ ಅನುದಿನದ ಧ್ಯಾನ ಪ್ರತಿ ದಿನ ನಾವು ನಿಮ್ಮ ಮುಂದೆ ತರುತ್ತಿದ್ದೇವೆ. ಮೇಲಿಂದ ಮೇಲೆ ದೇವರು ಎಚ್ಚರಿಸುತ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಕರ್ತನು ಮಾತಾಡ್ತಿದ್ದಾರೆ. ಆದ್ದರಿಂದ ಒಂದು ಒಳ್ಳೆ ಹಾಡಿನಿಂದ ಕರ್ತನನ್ನು ಕೀರ್ತಿಸಿ ಸ್ತುತಿಸಿರಿ. ಇದನ್ನು ನೀವು ಪ್ಲೇ ಮಾಡಿ ಕೇಳ್ತಿರುವಾಗ, ಒಟ್ಟುಗೂಡಿದವರಾಗಿ ಮನಸ್ಸಿನೊಳಗೆ ಅದರ ಭಾವವನ್ನು ಧ್ಯಾನಿಸುತ್ತಿರುವಾಗ, ಹಾಗೆಯೇ ಧ್ಯಾನಿಸುತ್ತಾ ಹಾಸಿಗೆಗೆ ಹೋಗುವಾಗ ಸ್ತುತಿಸುತ್ತಾ ಎದ್ದೇಳುವುದಕ್ಕಾಗಿ ದಿನವೆಲ್ಲ ದೇವರ ಆಶೀರ್ವಾದಗಳೊಂದಿಗೆ ಅಭಿವೃದ್ಧಿಯಾಗಲು ಕಾರಣವಾಗ್ತದೆ. ಮತ್ತೊಂದು ವಚನ ನೋಡೋಣ ಬನ್ನಿ. ಕೀರ್ತನೆ 42ನೇ ಅಧ್ಯಾಯ 8ನೇ ವಚನ. ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿರುವುದು. ನನ್ನ ಜೀವಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ಏನು ನನ್ನಲ್ಲಿರುವುದಂತೆ? ರಾತ್ರಿ ವೇಳೆಯಲ್ಲಿ ಆತನ ಕೀರ್ತನೆ, ನನ್ನ ಜೀವಾಧಾರಕನಾದ ದೇವರಿಗೆ ಮಾಡುವ ಪ್ರಾರ್ಥನೆಯು ನನ್ನಲ್ಲಿರುವುದು. ರಾತ್ರಿಯ ಭಯಗಳಿಗೆ, ದಿಗುಲುಗಳಿಗೆ, ಕಳವಳಗಳಿಗೆ ಅವಕಾಶ ಕೊಡದಂತೆ, ಅನವಶ್ಯಕವಾದ ವಿಷಯಗಳು, ನಾಳೆ ಕುರಿತಾದ ಚಿಂತೆಗಳು ಮಲಗದಂತೆ ಕಾಡಿಸ್ತವೆ. ಮಲಗಿದ ನಂತರ ನಾಳೆ ಏನಾಗ್ತದೆ ಎಂಬುದಾಗಿ ಗೊತ್ತಿಲ್ಲ, ಆದರೆ ನಾಳೆ ಕುರಿತಾದಂತಹ ಪ್ಲ್ಯಾನ್ಸ್ಗಳು, ನಾಳೆ ಅದನ್ನು ಇದನ್ನು ಮಾಡಬೇಕು, ನಾಳೆ ಅದನ್ನು ಇದನ್ನು ಸಂಪಾದಿಸಬೇಕು, ಅಲ್ಲಿಗಿಲ್ಲಿಗೆ ಹೋಗಬೇಕು ಎಂಬ ಆಲೋಚನೆಯಲ್ಲಿರುವವರೆಗೂ, ಹಾಗೇ ಬೆಳಗ್ಗೆ ಎದ್ದೇಳುವುದಾದರೆ ನೀವು ಏನನ್ನೂ ಕೂಡ ಸಾಧಿಸಲಿಕ್ಕಾಗಲ್ಲ. ಅದರ ಬದಲಿಗೆ ಈ ದಿನವೆಲ್ಲ ದೇವರು ನನಗೇನು ಮಾಡಿದ್ದಾರೆ, ಈ ದಿನವೆಲ್ಲ ದೇವರು ನನಗೆ ಹೇಗೆ ಬಲಪಡಿಸಿದ್ದಾರೆ, ದೇವರ ವಾಕ್ಯದಿಂದ ಹೇಗೆ ಆಧರಿಸಲ್ಪಟ್ಟಿದ್ದೇನೆ, ಈ ದಿನ ದೇವರ ಕುರಿತಾಗಿ ಎಷ್ಟು ಸ್ತುತಿ ಸಲ್ಲಿಸಿದ್ದೇನೆ, ಈ ದಿನ ಕೇಳಿರುವ ಹಾಡುಗಳು ನನ್ನ ಹೃದಯದಲ್ಲಿ ಪ್ರತಿಧ್ವನಿಸುತ್ತಿವೆಯಾ, ಆ ಹಾಡುಗಳ ಭಾವವನ್ನು ನಾನು ಸವಿಯುತ್ತಾ ಇದ್ದೇನೋ ಎಂದು ಯೋಚಿಸಿ ದೇವರಲ್ಲಿ ಆನಂದಿಸುವುದಾದರೆ ನಾಳೆಯ ಕುರಿತಾದ ದಿಗುಲು, ಚಿಂತೆ ನಮಗೆ ಇರೋದಿಲ್ಲ. ಯಾಕೆಂದರೆ ಕನ್ನಡದಲ್ಲಿ ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸಿದನು ಎಂಬುದಾಗಿ ನಾವು ನೋಡುತ್ತೇವಲ್ಲವೇ? ಇಂಗ್ಲಿಷ್ನಲ್ಲಿರುವುದೇನೆಂದರೆ, ಈಚ್ ಡೇ ದ ಲಾರ್ಡ್ ಪೋರ್ಸ್ ಹಿಸ್ ಅನ್ಫೇಲಿಂಗ್ ಲವ್ ಅಪಾನ್ ಮೀ. ಪೋರ್ಸ್ ಆಫ್ ಕೋರ್ಸ್ ಏನಂತೆ? ಈಚ್ ಆಫ್ ದ ಡೇ ದ ಲಾರ್ಡ್ ಪೋರ್ಸ್ ಅನ್ಫೇಲಿಂಗ್ ಲವ್ ಅಪಾನ್ ಮೀ. ಅದನ್ನೇ ಕನ್ನಡದಲ್ಲಿ ಪ್ರತಿ ದಿನವೂ ದೇವರು ತನ್ನ ಪ್ರೀತಿಯನ್ನು, ಕೃಪೆಯನ್ನು, ಕರುಣೆಯನ್ನು, ಅನ್ಫೇಲಿಂಗ್ ಲವ್ ಅಂದರೆ ಪ್ರೀತಿ, ಕನಿಕರ, ಕೃಪೆಯಿಂದ ಕೂಡಿದ್ದಾಗಿದೆ. ಪ್ರಿಯರೇ, ಪ್ರತಿ ದಿನವೂ ತನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಸುತ್ತಿದ್ದಾರೆ. ಹಿ ಈಸ್ ಪೋರಿಂಗ್ ಆನ್ ಅಸ್, ನಮ್ಮ ಮೇಲೆ. ಆತನು ಸುಮ್ಮನೆ ಕೊಡುತ್ತಾ ಇಲ್ಲ. ನಮ್ಮ ತಲೆಯ ಮೇಲಿನಿಂದ ನಮ್ಮ ಅಂಗಾಲಿನವರೆಗೂ ಆತನು ನಮ್ಮನ್ನು ಅಭಿಷೇಕಿಸುತ್ತಿದ್ದಾನೆ. ಪ್ರತಿ ದಿನ ನಮ್ಮ ಕರ್ತನು ತನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಯ ಮಾಡ್ತಿದ್ದಾರೆ, ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ಸುರಿಯ ಮಾಡ್ತಿದ್ದಾರೆ. ಈ ದಿನವೆಲ್ಲ ದೇವರು ನಮ್ಮನ್ನು ತನ್ನ ಪ್ರೀತಿಯಿಂದ ನಡೆಸಿದ್ದಾರೆ ಎಂದು ಮಾರ್ನಿಂಗಲ್ಲಿ ನೀವು ಹೇಳಲಿಕ್ಕಾಗಲ್ಲ. ಆದರೆ ಈವ್ನಿಂಗ್ ಆದ ಕೂಡಲೇ, ದಿನವೆಲ್ಲ ದೇವರು ಮಾಡಿದ ಕಾರ್ಯಗಳನ್ನು ರಾತ್ರಿ ಆದ ಕೂಡಲೇ, ಉದಯದಿಂದ ರಾತ್ರಿ ಮಲಗಲು ಹಾಸಿಗೆಗೆ ಹೋಗುವವರೆಗೂ ಕರ್ತನ ಪ್ರೀತಿ, ಕೃಪೆ, ಕರುಣೆ ಎಷ್ಟು ವಿಧಾನದಲ್ಲಿ ನಿಮ್ಮನ್ನು ಕಾಪಾಡಿತೆಂದು, ನಿಮ್ಮನ್ನು ಕರುಣಿಸಿತೆಂದು, ಬಲಪಡಿಸಿತೆಂದು, ನಿಮ್ಮನ್ನು ಆಧರಿಸಿತೆಂದು, ಎಷ್ಟು ಅದ್ಭುತಗಳು ನಡೆದವೆಂದು, ಎಷ್ಟು ಆಶ್ಚರ್ಯ ಕಾರ್ಯಗಳು ನಡೆದವೆಂದು, ಎಷ್ಟು ವಿಧಾನದಲ್ಲಿ ದೇವರು ನಿಮ್ಮನ್ನು ಹೆಚ್ಚಿಸಿದ್ದಾರೆ ಎಂಬುದನ್ನು ಹಾಸಿಗೆಗೆ ಹೋಗುವ ಮುಂಚೆ ನೀವು ಆಲೋಚಿಸುವುದಾದರೆ, ಕರ್ತನು ಎಷ್ಟು ಅದ್ಭುತವಾಗಿ ದಿನವೆಲ್ಲ ನನ್ನನ್ನು ಕಾಪಾಡಿದ್ದಾರೆ ಎಂದು ಗುರುತಿಸಿ ಅದನ್ನು ನಿಮ್ಮ ಮನಸ್ಸೊಳಗಡೆ ಇಟ್ಕೊಳ್ಳೋದಾದರೆ ಆತನನ್ನು ಸ್ತುತಿಸುವವರಾಗಿರ್ತೀರಿ. ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿಯಲ್ಲಿಯೂ ಆತನ ಕೀರ್ತನೆ, ನನ್ನ ಜೀವಾಧಾರಕನು ಅಂದರೆ ನನಗೆ ಜೀವ ಕೊಡುವ ದೇವರ ಕುರಿತಾಗಿರುವಂತಹ ಪ್ರಾರ್ಥನೆಯು ನನ್ನಲ್ಲಿರುವುದು ಅನ್ನುತ್ತಾನೆ. ಹಾಲೆಲೂಯ. ಕ್ರೈಸ್ತಿಯ ಭಕ್ತಿ ಏನೋ ಸ್ವಲ್ಪ ಹೊತ್ತು ಕೇಳಿ ಆಮೇನ್ ಅನ್ನುವಂಥದ್ದಲ್ಲ ಪ್ರಿಯರೇ. ಈ ದಿನ ದೇವರು ನಮಗೆ ಏನ್ ಮಾಡಿದ್ದಾರೆ ಅನ್ನುವಂಥದ್ದು ಹಾಸಿಗೆಗೆ ಹೋಗುವ ಮುಂಚೆ ಆಲೋಚಿಸಬೇಕು. ಬೆಳಿಗ್ಗೆ ಎದ್ದ ಕೂಡಲೇ, ದೇವರೇ, ನಿಮ್ಮ ಕೃಪೆ, ಕನಿಕರ ನನ್ನ ಮೇಲೆ ಸುರಿಯ ಮಾಡಿರಿ, ನಿಮ್ಮ ಜೊತೆ ಇರುವಿಕೆ ನಮಗೆ ದಯಪಾಲಿಸಿರಿ, ನಿಮ್ಮ ಸನ್ನಿಧಿ ದಯಪಾಲಿಸಿರಿ, ನಾನು ಹೋಗಬೇಕಾದ ಮಾರ್ಗ ನನಗೆ ತೋರಿಸಿರಿ, ನಾನು ಮಾಡಬೇಕಾದ ಕೆಲಸಗಳ ಕುರಿತಾಗಿ ನನಗೆ ಜ್ಞಾಪಕಗೊಳಿಸಿರಿ, ನಿಮ್ಮನ್ನು ಮಹಿಮೆ ಪಡಿಸುವ ರೀತಿಯಲ್ಲಿ ನಾನು ಬದುಕುವ ಹಾಗೆ ಸಹಾಯ ಮಾಡಿರಿ ಎಂದು ಉದಯದಲ್ಲಿಯೇ ದೇವರು ಕೊಡುವ ಒಂದು ವಾಗ್ದಾನದೊಂದಿಗೆ, ದೇವರು ಕೊಡುವ ಒಂದು ಮಾತಿನೊಂದಿಗೆ ನಾವು ಮುಂದಕ್ಕೆ ಸಾಗುವುದಾದರೆ, ದಿನವೆಲ್ಲ ದೇವರು ಮಾಡಿರುವ ಆಶ್ಚರ್ಯ ಕಾರ್ಯಗಳನ್ನೆಲ್ಲ, ಆ ದಿನವೆಲ್ಲ ನಾವು ಅನುಭವಿಸಿರುವ ಮೇಲುಗಳ ಕುರಿತಾಗಿ
ಎಷ್ಟು ರೀತಿಯಲ್ಲಿ ದೇವರು ನಮಗೆ ಸಹಾಯ ಮಾಡಿದ್ದಾರೆ ಎಂಬುದನ್ನು ಗುರುತಿಸಿ ರಾತ್ರಿ ವೇಳೆಯಲ್ಲಿ ಕರ್ತನನ್ನು ಸ್ತುತಿಸುತ್ತಾ ಆತನ ಮೇಲುಗಳನ್ನು ಹಾಡಾಗಿ ಕೀರ್ತನೆಯಾಗಿ ಹಾಡುತ್ತಾ ಹಾಸಿಗೆಗೆ ಹೋಗುವುದಾದರೆ ಪ್ರಶಾಂತವಾಗಿ ನಿದ್ರೆ ಹೋಗ್ತೇವೆ. ಬೆಳಗ್ಗೆ ಎದ್ದ ತಕ್ಷಣವೇ ಫ್ರೆಶ್ ಹೊಸತನವನ್ನು ಅನುಭವಿಸುತ್ತೇವೆ. ಯಸ್, ಅನುದಿನವೂ ಆತನಿಗೆ ನೂತನವಾಗಿ ವಾತ್ಸಲ್ಯವು ಹುಟ್ಟುತ್ತದೆ. ಪ್ರತಿ ದಿನ ಆತನು ಹೊಸದಾಗಿ ನಮ್ಮನ್ನು ಪ್ರೀತಿಸುತ್ತಾನೆ ಪ್ರಿಯರೇ. ಇದಕ್ಕಿಂತ ಮುಂಚೆ ಪ್ರೀತಿಸಿದ ಹಾಗೆ ಅಲ್ಲ ನೋಡಿ. ಬೇಕಾದ್ರೆ ನಮ್ಮ ಈ ಲೌಕಿಕ ಪ್ರೀತಿ ಒಂದೇ ಮಾದರಿಯಲ್ಲಿ ಇರುವುದರಿಂದ ಸ್ವಲ್ಪ ಕಾಲ ಆದ್ಮೇಲೆ ಬೋರ್ ಆಗುತ್ತವೆ. ಒಂದು ವೇಳೆ ಆರಂಭದಲ್ಲಿ ಐ ಲವ್ ಯು ಅಂದ್ರೆ ಅದಕ್ಕೆ ಬೆಲೆ ಇರುತ್ತೆ. ಆದ್ರೆ ದಿನಾಲೂ ಐ ಲವ್ ಯು ಅಂದ್ರೆ ಹಾಗೆ ಐ ಲವ್ ಯು ಅನ್ನುವುದಾದ್ರೆ ಸುಮ್ಮನೆ ಬಾಯಿ ಮುಚ್ಕೊಳ್ರಿ ಎಂದು ನಾವು ಹೇಳ್ತೇವಲ್ಲವೇ, ಅದು ಹಗುರ ಆಗುತ್ತೆ. ಯಾಕೆಂದರೆ ಪ್ರೀತಿ ಆ ಮಾತಿಗೆ ಪರಿಮಿತವಾಗ್ತದೆ. ಆದರೆ ಯೇಸು ನಮ್ಮನ್ನು ಪ್ರೀತಿಸುವಾಗ ಸುಮ್ಮನೆ ನಾನು ನಿಮಗಾಗಿ ಪ್ರಾಣ ಕೊಟ್ಟಿದ್ದೇನೆ ಎಂದು ಹೇಳುವಾತನಲ್ಲ, ಆದರೆ ಪ್ರತಿದಿನ ತನ್ನ ಅತ್ಯಂತ ಮಧುರವಾದ ಪ್ರೀತಿಯನ್ನು ನಮಗೆ ರುಚಿ ತೋರಿಸುತ್ತಾರೆ. ತನ್ನ ಕೃಪೆಯನ್ನು ನಮ್ಮ ಮೇಲೆ ಸುರಿಸುತ್ತಾರೆ. ಹಿಂದೆ ಎಂದೂ ನಡೆಯಲಾರದ ಕಾರ್ಯಗಳನ್ನು ಆಯಾ ದಿನಕ್ಕೆ ತಕ್ಕಂತೆ ದೇವರು ಮಾಡ್ತಾರೆ. ಒಂದೇ ಪದದಲ್ಲಿ ಹೇಳಬೇಕಾದರೆ ಹಿಂದೆ ಕೊಟ್ಟಿರುವ ದಿವ್ಯ ದಾನಗಳಲ್ಲ, ಈ ದಿನ ಹೊಸ ದಿವ್ಯ ದಾನಗಳನ್ನು ಕೊಡಲು ಇಚ್ಛಯಿಸುತ್ತಾರೆ. ನಿಮ್ಮನ್ನು ಒಂದು ಹೊಸ ವಿಷಯದಲ್ಲಿ ನಿಮ್ಮ ಕಣ್ಣು ತೆರೆಸಬೇಕೆಂದು ಆಶಿಸುತ್ತಾರೆ. ಬೋರಿಂಗ್ ಲೈಫ್ ಅಲ್ಲ ಪ್ರಿಯರೇ, ಎಕ್ಸೈಟಿಂಗ್ ಜೀವಿತ ಇರಬೇಕು. ಕ್ರಿಸ್ತನೊಂದಿಗೆ ಉತ್ಸಾಹದಿಂದ ಕೂಡಿರುವ ಜೀವಿತ ನಾವು ಜೀವಿಸಬೇಕು. ಆಚಾರ ಭಕ್ತಿಯಲ್ಲಿರುವವರಾದರೂ ಅದೇ ಪ್ರಾರ್ಥನೆ, ಅದೇ ಪರಿಸ್ಥಿತಿಯಲ್ಲಿ ಇರ್ತಾರೆ. ಆದರೆ ಕರ್ತನೊಂದಿಗಿರುವಂಥವರು ಮುಂದಕ್ಕೆ ಸಾಗುತ್ತಾರೆ ಹೊರತು ಹಿಂದೆ ಇರುವವುಗಳೆಲ್ಲ ಹಿಂದಕ್ಕೆ ಹೋಗ್ತವೆ. ನೀವು ಬಸ್ನಲ್ಲಾಗಲಿ ಟ್ರೈನಲ್ಲಾಗಲಿ ಹೋಗುವಾಗ, ನಾವು ಮುಂದಕ್ಕೆ ಸಾಗುವಾಗ ಅಕ್ಕಪಕ್ಕದಲ್ಲಿರುವ ಗಿಡಮರಗಳು, ಎಲೆಕ್ಟ್ರಿಕ್ ಪಿಲ್ಲರ್ಸ್ಗಳೆಲ್ಲ ಏನಾಗ್ತವೆ ನೋಡಿದೀರಾ? ಮುಖ್ಯವಾಗಿ ಟ್ರೈನ್ನಲ್ಲಿ ಸ್ಪೀಡ್ ಆಗಿ ಹೋಗುವಾಗ ನೀವು ನೋಡಬಹುದು, ಅವೆಲ್ಲವೂ ಹಿಂದಕ್ಕೆ ಹೋಗ್ತಾ ಇರ್ತವೆ. ಅವು ಹಿಂದಕ್ಕೆ ಹೋಗುವಾಗ ಮುಂದೆ ವ್ಯಾಕ್ಯೂಮ್ ಇರೋದಿಲ್ಲ, ಮುಂದೆ ಖಾಲಿ ಇರುವುದಿಲ್ಲ, ಮುಂದೆ ಹೊಸ ಹೊಸದವುಗಳು ಕಾಣಿಸಿಕೊಳ್ತವೆ. ಅದಕ್ಕೆ ನೀವು ಟ್ರೈನ್ನಲ್ಲಿ ನಾನು ಪ್ರಯಾಣ ಮಾಡುವಾಗ ಕಿಟಕಿಯಲ್ಲಿ ನಾನು ಮುಂದೆ ನೋಡ್ತಿದ್ದೆ, ಇನ್ನೂ ಬೆಟ್ಟಗಳು ಬರ್ತವೆ, ಇನ್ನೂ ಗಿಡಗಳು ಬರ್ತವೆ, ಇನ್ನೊಂದು ಊರು ಬರುತ್ತೆ, ಇನ್ನೊಂದು ಸ್ಟೇಷನ್ ಬರುತ್ತೆ, ಇನ್ನು ಏನ್ ಬರುತ್ತೆ ಎಂದು ಗೊತ್ತಿಲ್ಲ. ಹಾಗೆಯೇ ನಮ್ಮ ಜೀವಿತದಲ್ಲೂ ಕೂಡ ಪ್ರತಿ ದಿನ ದೇವರು ಹೊಸದನ್ನು ನಿಮಗೆ ತೋರಿಸಿಕೊಡಬೇಕೆಂದು, ಹೊಸದಾದ ರೀತಿಯಲ್ಲಿ ಆಶೀರ್ವದಿಸಬೇಕೆಂದು, ಹೊಸದಾದ ರೀತಿಯಲ್ಲಿ ನಿಮಗೆ ಸಹಾಯ ಮಾಡಬೇಕೆಂದು ಆಶಿಸುತ್ತಾರೆ. ಹಾಗಾಗಿ ಆಯಾ ದಿನಕ್ಕೆ ತಕ್ಕಂತೆ, ಅಂದರೆ ಈ ದಿನ ಮಾಡಿರುವುದೆಲ್ಲವನ್ನು ಅದೇ ರಾತ್ರಿ ನಾವು ಹಾಸಿಗೆಗೆ ಹೋಗುವ ಮುಂಚೆ ಜ್ಞಾಪಕ ಮಾಡಿಕೊಳ್ಳುವುದಾದರೆ, ಈ ದಿನ ಇಷ್ಟೊಂದು ದೊಡ್ಡ ದೇವರು ನನ್ನ ಸಂಗಡ ಇದ್ರೋ, ನನಗೆ ಸಹಾಯ ಮಾಡಿದ್ರೋ ಎಂಬ ಧೈರ್ಯದೊಂದಿಗೆ ನಾವು ನಮ್ಮ ತಲೆದಿಂಬಿಗೆ ತಗಲಿದ ಕೂಡಲೇ ಗಾಢ ನಿದ್ರೆ ಮಾಡ್ತೇವೆ, ಪ್ರಶಾಂತವಾಗಿ ನಿದ್ರಿಸ್ತೇವೆ. ನಿದ್ರೆಯಲ್ಲೂ ಕೂಡ ದೇವರನ್ನು ಸ್ತುತಿಸುತ್ತೇವೆ. ಎದ್ದ ತಕ್ಷಣವೇ ಕೃತಜ್ಞತೆಯಿಂದ ನಾವು ನಮ್ಮ ದಿನಚರಿಯನ್ನು ಪ್ರಾರಂಭಿಸುವವರಾಗಿರ್ತೇವೆ. ಅಂತಹ ಭಕ್ತಿಪೂರ್ವಕವಾದ ಆಧ್ಯಾತ್ಮಿಕ ಜೀವಿತದಿಂದ ಕೂಡಿರುವ ದಿನಗಳನ್ನು ಕರ್ತನು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾವಾಗಲೂ ಒಂದೇ ಸ್ಥಾನದಲ್ಲಿ ಒಂದೇ ರೀತಿಯಾಗಿ ಇರಬೇಕೆಂದು ಆಶಿಸದೆ ನಮಗೋಸ್ಕರ ದೇವರೇ ನೀವು ಅನುದಿನವೂ ನಿಮ್ಮ ವಾತ್ಸಲ್ಯವನ್ನು ತೋರಿಸುತ್ತಾ ಇದ್ದೀರಿ. ಅನುದಿನವೂ ನಿಮ್ಮ ಅನ್ಫೇಲಿಂಗ್ ಲವ್ ಅನ್ನು, ಪ್ರೀತಿಯನ್ನು, ನಿಮ್ಮ ಉನ್ನತವಾದ ಪ್ರೀತಿ ಅನುರಾಗವನ್ನು ನಮ್ಮ ಮೇಲೆ ಸುರಿಸುತ್ತಲೇ ಇದ್ದೀರಿ. ಆಯಾ ದಿನಕ್ಕೆ ನೀವು ಮಾಡಿರುವ ಮೇಲುಗಳನ್ನು ಯೋಚಿಸಿ ನಿಮ್ಮನ್ನು ಸ್ತುತಿಸುತ್ತಾ ನಾವಿನ್ನು ಹಾಸಿಗೆಯಲ್ಲಿರುವಾಗಲೇ ನಿಮಗೆ ಪ್ರಾರ್ಥಿಸುವ ಹಾಗೆ ನಿಮ್ಮಲ್ಲಿ ಆನಂದಿಸುವಂತೆ ಸಹಾಯ ಮಾಡಿರಿ. ಈ ದಿನ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳಿದ್ದಾರೋ ಅವರ ದಿನಚರಿಗಳಲ್ಲಿ, ಅವರ ಅನುದಿನದ ಜೀವಿತದಲ್ಲಿ ನೀವೇ ಜೊತೆಯಾಗಿರಿ ದೇವರೇ. ಮುಂದಕ್ಕೆ ಸಾಗುತ್ತಾ ದಿನೇ ದಿನೇ ಅಭಿವೃದ್ಧಿ ಹೊಂದುವ ಹಾಗೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ದೇವರು ದೊಡ್ಡ ಜಯ ಕೊಡ್ತಾರೆ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿಗಳನ್ನು ಕಳಿಸಿಕೊಡಿ. ನಿಮ್ಮ ಪ್ರೇಯರ್ ಬರ್ಡನ್ಸ್, ಪ್ರೇಯರ್ ರಿಪೋರ್ಟ್ಸ್ಗಳನ್ನು ಕೂಡ ಕಳಿಸಿಕೊಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.